ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಾನು ಜೆನ್ಸಿ, ಆದರೆ ನಾನು ಯಾವ ಕಾರಣಕ್ಕೂ ಕೂಡ ಕಾಕ್ರೋಚ್ ಅಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಆದರೆ ನಾನು ಯಾವತ್ತೂ ಕೂಡ ಕಾಕ್ರೋಚ್ ಆಗೋದಕ್ಕೆ ಇಷ್ಟಪಡಲ್ಲ. ನನ್ನ ಪುಣ್ಯ ಭೂಮಿ, ನನ್ನ ಭವ್ಯ ಭಾರತದ ಇತಿಹಾಸ, ನನಗೆ ನೀನು ಕಿತ್ತೂರು ರಾಣಿ ಚೆನ್ನಮ್ಮಾಗು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗು, ರಾಣಿ ಅಬ್ಬಕ್ಕಾಗು, ಕೆಳದಿ ಚೆನ್ನಮ್ಮಾಗು, ಓಬವ್ವ ಆಗು ಅಂತ ಹೇಳಿಕೊಟ್ಟಿದೆಯೇ ವಿನಃ ನೀನು ಕಾಕ್ರೋಚ್ ಆಗು ಅಂತ ನನಗೆ ಹೇಳಿಕೊಟ್ಟಿಲ್ಲ. ಹಾಗಾಗಿ ನಾನು ಕಾಕ್ರೋಚ್ ಆಗೋದಕ್ಕೆ ಇಷ್ಟಪಡಲ್ಲ. ವೀಕ್ಷಕರೇ, ಮೊದಲು ನಮ್ಮ ರಾಜ್ಯದಿಂದನೇ ಆರಂಭ ಮಾಡೋಣ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಕಾಕ್ರೋಚ್ ಅಂತ ಒಂದು ಟೀ ಶರ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ರಾಜ್ಯದ ಎಲ್ಲ ಸಮಸ್ಯೆಗಳ ಪರಿಹಾರ ಆಯಿತು, ಇನ್ನು ಜಿರಳೆ ಆಗೋದು ಒಂದು ಬಾಕಿತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ. ಸಿದ್ದರಾಮಯ್ಯನವರೇ, ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ಜನರ ಸಮಸ್ಯೆಗಳಿಗೆ ಧ್ವನಿ ಆಗ್ತೀನಿ, ಅದನ್ನ ಪರಿಹರಿಸ್ತೀನಿ ಅಂತ ಹೇಳೋದು ಬಿಟ್ಟು ನಾನು ಕಾಕ್ರೋಚ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಏನು ಹೇಳೋಣ ವೀಕ್ಷಕರೇ? ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಈತ ಪಾಕಿಸ್ತಾನದ ISIನಿಂದ ಹಣವನ್ನ ಪಡ್ಕೊಂಡಿದ್ದ ಅನ್ನುವಂಥ ವಿಚಾರ ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಶುರು ಆದ ನಂತರ ಮುನ್ನೆಲೆಗೆ ಬರುತ್ತಾ ಇದೆ. ಇವತ್ತು ಭಾರತದ ಜನಜೀಗಳು ಭಾರತದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಏನು ಅಮೆರಿಕಾದಲ್ಲಿ ಕೂತಾತ ಮಾತಾಡ್ತಾ ಇದ್ದಾನೋ, ಇದೇ ವ್ಯಕ್ತಿ ಪಾಕಿಸ್ತಾನದ ISIನಿಂದ ಹಣವನ್ನ ಪಡ್ಕೊಂಡು ಕಾಶ್ಮೀರದ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡಿದಾನೆ. ಹೀಗಂತ 2019ರಲ್ಲಿ ಪುಣೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ತಾರೆ. ವಿಚಾರಣೆ ಇನ್ನೂ ಕೂಡ ಜಾರಿಯಲ್ಲಿ ಇದೆ. ಹಾಗಾಗಿ ಈಗ ಬರ್ತಾ ಇರುವಂತಹ ಪ್ರಶ್ನೆ ಒಂದು, ನಮ್ಮ ದೇಶದಲ್ಲೇ ಇರದಂತಹ ವ್ಯಕ್ತಿ ನಮ್ಮ ದೇಶದ ಉದ್ಧಾರದ ಬಗ್ಗೆ ಯಾಕೆ ಮಾತಾಡಬೇಕು? ಪಾಯಿಂಟ್ ನಂಬರ್ 2, ಇಂತಹ ದೇಶದ್ರೋಹಿಗಳಿಗೆ ಏಕಾಏಕಿ ನಮ್ಮ ಭಾರತದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ಏಕಾಏಕಿ ಭಾರತದಲ್ಲಿ ಏನು ಸರಿಯಾಗಿ ನಡೀತಾ ಇಲ್ಲ, ನಾವು ಜೆನ್ಸಿಗಳ ಮೂಲಕ ಎಲ್ಲವನ್ನ ಕೂಡ ಸರಿ ಮಾಡಬೇಕು, ಇದರ ವಿರುದ್ಧ ವಾಯ್ಸ್ ರೈಸ್ ಮಾಡಬೇಕನ್ನುವಂಥ ಮನಸ್ಥಿತಿ ಏಕಾಏಕಿ ಹುಟ್ಟುತ್ತೆ ಅಂತ ಅಂದ್ರೆ ಇವರ ಎಜೆಂಡಾ ಏನು? ಇವರ ಹಿಂದೆ ಯಾರಿದ್ದಾರೆ? ಇದನ್ನ ಯುವ ಶಕ್ತಿ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೆಲ್ಲ ಈತ 2019ರ ಆಂಟಿ CA ಪ್ರತಿಭಟನೆಗಳಲ್ಲಿ ಕೂಡ ಬಹಳ ಆಕ್ಟಿವ್ ಆಗಿದ್ದ. CA ವಿರುದ್ಧ, NRCಯ ವಿರುದ್ಧ, ಇನ್ನು ಕಾಶ್ಮೀರ ಭಾರತದ ಭಾಗನೇ ಅಲ್ಲ ಅಂತ ಭಾರತವನ್ನ ವಿಭಜನೆ ಮಾಡುವಂತ ಹೇಳಿಕೆಯನ್ನು ಕೊಟ್ಟಿದ್ದ ಉಗ್ರ ಉಮರ್ ಖಾಲಿದ್, ಆತನಿಗೂ ಕೂಡ ಈ ಅಭಿಜಿತ್ ದೀಪ್ಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟಿದ್ದ. ನೀವು ಟೆರರಿಸ್ಟಿಗೆ ಸಪೋರ್ಟ್ ಅನ್ನ ಮಾಡ್ತೀರಾ, ಟೆರರಿಸ್ಟಿಗೆ ಸಪೋರ್ಟ್ ಅನ್ನ ಮಾಡಿಕೊಂಡು ನಮ್ಮ ದೇಶದಲ್ಲಿ ನೀವು ರೆವಲ್ಯೂಷನ್ ಅನ್ನ ತರ್ತೀರಾ ಅಂತಂದ್ರೆ ನಾವು ನಂಬಬೇಕಾದನ್ನ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪಕ ಜಸ್ಟ್ 50 ದಿನಗಳ ಹಿಂದಷ್ಟೇ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಮರ್ಥನೆ ಮಾಡಿಕೊಂಡಿದ್ದ. ಅವರ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ, ಅದು ಬೇರೆ ವಿಚಾರ. ಈಗ ಆತನ ಹಳೆಯ ಒಂದಷ್ಟು ಟ್ವೀಟ್ಗಳು ಬಹಳ ವೈರಲ್ ಆಗ್ತಾ ಇದ್ದಾವೆ. ಟೀಮ್ ಮನೀಶ್ ಸಿಸೋಡಿಯಾ ಫಾರ್ ಎವರ್, ಇನ್ನು ಪ್ರೈವೇಟ್ ಸೆಕ್ಟರ್ ಜಾಬ್ಸ್ಗಳಲ್ಲಿ 80% ರಿಸರ್ವೇಷನ್ಗೆ ಬೆಂಬಲವನ್ನು ಕೊಟ್ಟಿದ್ದಾಗಿರಬಹುದು. ಇಂಥ ಒಂದಷ್ಟು ಟ್ವೀಟ್ಗಳು ವೈರಲ್ ಆಗ್ತಾ ಇದ್ದಾವೆ. ಇವರು ನಾವು ಯಾವ ಪಕ್ಷದ ವಿರುದ್ಧನೂ ಅಲ್ಲ, ನಮ್ಮ ಎಜೆಂಡಾ ಇರುವಂಥದ್ದು ದೇಶವನ್ನ ಸರಿ ಮಾಡೋದು ಅಂತ ಹೇಳ್ತಾರೆ. ಆದರೆ ದಿನ ಬೆಳಗಾದ್ರೆ ಬಂದು BJPಯನ್ನ ಅನ್ಫಾಲೋ ಮಾಡಿ ಅಂತ ಹೇಳ್ತಾರೆ. ಯಾಕೆ? ಒಂದೇ ಪಾರ್ಟಿಯನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅಜೆಂಡಾ ದೇಶದಲ್ಲಿ ಬದಲಾವಣೆಯನ್ನ ತರಬೇಕು, ಈ ಸಿಸ್ಟಮ್ ಅನ್ನ ಸರಿ ಮಾಡಬೇಕು ಅಂತ ಇದ್ದಿದ್ರೆ ಆ ಒಂದು ವಿಚಾರವನ್ನು ಎತ್ಕೊಂಡು ಬರಬಹುದಿತ್ತಲ್ವಾ? ಯಾಕೆ ದಿನ ಬೆಳಗಾದ್ರೆ ಬಂದು BJPಯನ್ನ ಅನ್ಫಾಲೋ ಮಾಡಿ, BJPಯನ್ನು ಹೋಗಿ ಎಲ್ಲರೂ ಕೂಡ ಅನ್ಫಾಲೋ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಈಗ ನೋಡಿದ್ರೆ BJP ಅನ್ಫಾಲೋ ಮಾಡಿ ಅಂತ ಹೇಳಿದಕ್ಕೆ 8.7 ಮಿಲಿಯನ್ ಇದ್ದಂತಹ BJP ಅಕೌಂಟ್, ಅದರಲ್ಲಿ ಫಾಲೋವರ್ಸ್ 9 ಮಿಲಿಯನ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ಇದು ಯಾವ ರೀತಿಯಾದಂತಹ ಚೇಂಜಸ್ ಅಂತ. ವೀಕ್ಷಕರಿಗೆ, ಕಾಕ್ರೋಚ್ ಪಾರ್ಟಿ ಆರಂಭ ಮಾಡಿದಂಥವ್ನು ಹೇಳೋದೇನು ಅಂತಂದ್ರೆ, ನಮ್ಮ ದೇಶದ
ಯಾವುದೇ ನಿರುದ್ಯೋಗಿ ಯುವ ಶಕ್ತಿ ಈ ಪಾರ್ಟಿಯನ್ನ ಜಾಯಿನ್ ಆಗಬಹುದು. ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ಫಾಲೋ ಮಾಡಬಹುದು. ಅಂದ್ರೆ ನೀವು ನಿರುದ್ಯೋಗಿಗಳಾಗಿರಿ, ನೀವು ಲೇಜಿ ಆಗಿರಿ ಅನ್ನುವಂಥದ್ದನ್ನ ಒಂದು ಉತ್ತೇಜನ ಮಾಡುವಂಥದ್ದು. ಕಾಕ್ರೋಚ್ ಜನತಾ ಪಾರ್ಟಿ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫಾಲೋವರ್ಸ್ ಈಗ ಬಿಜೆಪಿಗಿಂತಲೂ ತುಂಬಾ ಫಾಸ್ಟ್ ಆಗಿ ಹೆಚ್ಚಾಗ್ತಾ ಇದೆ. ಈಗ ನೋಡಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ ಆಲ್ಮೋಸ್ಟ್ 20 ಮಿಲಿಯನ್ಸ್ ಕ್ರಾಸ್ ಆಗ್ತಾ ಇದೆ. ಬಿಜೆಪಿ ಅಕೌಂಟ್ಗೆ ಸುಮಾರು ಎಷ್ಟು 9 ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಬಟ್ ಇಲ್ಲಿರುವಂತಹ ಪ್ರಶ್ನೆ ಏನು ಗೊತ್ತಾ? ಅಫ್ಕೋರ್ಸ್ ಬಿಜೆಪಿ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ, ಅದಕ್ಕಿಂತ ದೊಡ್ಡ ಮಟ್ಟದ ಫಾಲೋವರ್ಸ್ ಈಗ ಕಾಕ್ರೋಚ್ ಜನತಾ ಪಾರ್ಟಿಗೆ ಇದೆಯಾ? ಓಕೆ, ಒಪ್ಕೊಳ್ಳೋಣ. ಬಟ್ ಬಿಜೆಪಿಗೆ ಸುಮಾರು 14 ಕೋಟಿ ಕಾರ್ಯಕರ್ತರಿದ್ದಾರೆ. ಅವರು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇರುವಂಥದ್ದಲ್ಲ, ಗ್ರೌಂಡ್ ಲೆವೆಲ್ ಅಲ್ಲೂ ಕೂಡ ಇಳಿದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಭಾರತದ 22 ರಾಜ್ಯಗಳಲ್ಲಿ ಬಿಜೆಪಿ ಅಥವಾ NDA ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದೆ. ಅಭಿಜಿತ್ ಪ್ರಕಾರ ಬಿಜೆಪಿ ನಮಗೆ ಹೆದರಿ ನಮ್ಮ ಅಕೌಂಟ್ ಅನ್ನ ಭಾರತದಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದರ ಪ್ರಶ್ನೆ ಏನು ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಫಾಲೋವರ್ಸ್ ಸಂಖ್ಯೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಪಾರ್ಟಿಯ ಜನಪ್ರಿಯತೆಗೆ ಅತಿ ದೊಡ್ಡ ಸಾಕ್ಷಿನಾ? ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಗೆ 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ಮುಕ್ತವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಪೋರ್ಟರ್ಸ. ನಾಳೆ ದಿನ ನೀವು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ರೆ ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ? ಇನ್ಸ್ಟಾಗ್ರಾಮ್ನಲ್ಲಿ ರಾಹುಲ್ ಇಟಲಿ ಅವರಿಗೆ 1,38,00,000 ಫಾಲೋವರ್ಸ್ ಇದ್ದಾರೆ. ಬಟ್ ಹಾಗೆ ನೋಡಿದ್ರೆ ಬೇರೆ ಬೇರೆ ರೀತಿಯಾದಂತಹ ರಿಯಾಲಿಟಿ ಶೋಸ್ಗಳಲ್ಲಿ ಭಾಗವಹಿಸಿರುವಂತಹ ಅನೇಕ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ಗಳ ಫಾಲೋವರ್ಸ್ ರಾಹುಲ್ ಇಟಲಿ ಅವರಿಗಿಂತಲೂ ಕೂಡ ಹೆಚ್ಚಿದೆ. ಹಾಗಾದರೆ ಆ ರಿಯಾಲಿಟಿ ಶೋ ಅಲ್ಲಿ ಕಂಟೆಸ್ಟ್ ಮಾಡಿರುವಂಥವರನ್ನ, ಅಂದ್ರೆ ಜಾಸ್ತಿ ಫಾಲೋವರ್ಸ್ ಇರುವಂಥವರನ್ನ ಭಾರತದ ಲೀಡರ್ ಆಫ್ ಒಪೋಸಿಷನ್ ಆಗಿ ಮಾಡಬೇಕಾ ನಿಮ್ಗಳ ಲಾಜಿಕ್ ಪ್ರಕಾರ, ಅಥವಾ ಅವರನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕಾ? ನೀವೇ ಹೇಳ್ತಾ ಇರುವಂಥದ್ದು ಫಾಲೋವರ್ಸ್ ಜಾಸ್ತಿ ಇದ್ರೆ ಅದೇ ಅಲ್ಟಿಮೇಟ್, ಫಾಲೋವರ್ಸ್ ಜಾಸ್ತಿ ಇದ್ರೆ ಮುಗೀತು. ಅದಕ್ಕೆ ಜೆನ್ಝಿ ರೆವಲ್ಯೂಷನ್ ಮಾಡೋದಕ್ಕೆ ಬಂದಂಥವರು ಅವೆಲ್ಲವನ್ನ ಬಿಟ್ಟು, ರೆವಲ್ಯೂಷನ್ ಮಾಡೋದು ಬಿಟ್ಟು ಬೆಳಗ್ಗೆಯಿಂದ ಎದ್ದು ಒಂದೇ ಸಮನೆ ಕಾಕ್ರೋಚ್ಗಳೇ ಹೋಗಿ ಬಿಜೆಪಿಯನ್ನ ಅನ್ಫಾಲೋ ಮಾಡಿ, ಮಾಸ್ ಅನ್ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ರಾಹುಲ್ ಇಟಲಿ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು 30 ಲಕ್ಷ ಫಾಲೋವರ್ಸ್ ಇದ್ದಾರಾ? ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಗೊತ್ತು, ಓಪನ್ ಮಾಡಿದ್ರೆ ವಿಚಿತ್ರವಾಗಿ ಆಡೋರೆಲ್ಲ ಸಿಗ್ತಾರೆ. ಅಂಥವರಿಗೆ ಪ್ರಿಯಾಂಕಾ ವಾದ್ರಾ ಅವರಿಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಹಾಗಾದ್ರೆ ಪ್ರಿಯಾಂಕಾ ವಾದ್ರಾ ಅವರ ಜಾಗದಲ್ಲಿ ಆ ವಿಚಿತ್ರವಾಗಿ ಆಡೋರನ್ನ ತಂದು ಕೂರಿಸೋದಕ್ಕಾಗತ್ತಾ? ಅವರನ್ನ ಕಾಂಗ್ರೆಸ್ ಸಂಸದರನ್ನಾಗಿ ಮಾಡೋದಕ್ಕಾಗತ್ತಾ? ನಮ್ಮ ದೇಶದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕೇವಲ ಸೋಷಿಯಲ್ ಮೀಡಿಯಾ ಫಾಲೋವರ್ ಸಾಕಾಗೋದಿಲ್ಲ. ಒಬ್ಬ ಬಲಿಷ್ಠ ನಾಯಕನ ನೇತೃತ್ವ, ಶಕ್ತಿಶಾಲಿ ಸಂಘಟನೆ, ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಅಗತ್ಯ ಕೂಡ ಅಷ್ಟೇ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಒಬ್ಬ ಟಿವಿ ಆಕ್ಟರ್ ಇಜಾಜ್ ಖಾನ್, ಇನ್ಸ್ಟಾಗ್ರಾಮ್ನಲ್ಲಿ ಆತನಿಗೆ 56 ಲಕ್ಷ ಫಾಲೋವರ್ಸ್ ಇದ್ದಾರೆ. ಬಟ್ ಕಳೆದ ಬಾರಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಆತ ಸ್ಪರ್ಧೆಯನ್ನ ಮಾಡಿದಾಗ ಆತನಿಗೆ ಬಂದಂತಹ ಮತಗಳೆಷ್ಟು ಗೊತ್ತಾ? ಜಸ್ಟ್ 155, 155 ವೋಟ್ಸ್. ಫಾಲೋವರ್ಸ್ ಇದ್ದಂಥದ್ದು ಎಷ್ಟು? 56 ಲಕ್ಷ. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಗೆ 20 ಮಿಲಿಯನ್ ಫಾಲೋವರ್ಸ್. ಪಾಕಿಸ್ತಾನದಿಂದನೂ ಇರಬಹುದು, ಬಾಂಗ್ಲಾದೇಶದಿಂದನೂ ಇರಬಹುದು, ಬೇರೆ ಬೇರೆ ದೇಶದಿಂದ ಎಲ್ಲರೂ ಇದ್ದಾರಲ್ವಾ. ಹಾಗಾಗಿ ಫಾಲೋವರ್ಸ್ ನೀವು ಪೇ ಮಾಡಿನೂ ಜಾಸ್ತಿ ಮಾಡ್ಕೊಳ್ಬಹುದು. ಫಂಡ್ ಮಾಡೋರಿದ್ರೆ ಬೂಸ್ಟ್ ಮಾಡೋದು ಈಸಿ. ಬಟ್ ಆ ಫಾಲೋವರ್ಸ್ ನಿಮ್ಮ ಪಕ್ಷವನ್ನ ಗೆಲ್ಲಿಸಿ ಬಿಡುತ್ತೆ ಅಥವಾ ಅದೇ ಅಲ್ಟಿಮೇಟ್ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಏನು ಇರೋದಕ್ಕೆ ಸಾಧ್ಯ ಇಲ್ಲ. ವಿಷಯ ನಮ್ಮ ಭಾರತದ ಜನಜಿಗಳು, ನಮ್ಮ ದೇಶದ ಯುವ ಶಕ್ತಿ. ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಕಾಕ್ರೋಚ್ಗಳು ಅಲ್ಲ. ಅವರು ಬಂದು ಕಾಕ್ರೋಚ್ಗಳೇ ಹೋಗಿ ಅದನ್ನ ಮಾಡಿ, ಕಾಕ್ರೋಚ್ಗಳೇ ಹೋಗಿ ಇದನ್ನ ಮಾಡಿ ಅಂತ ಹೇಳ್ತಾರೆ. ಯಾಕೆ ನೀವು ಕಾಕ್ರೋಚ್ಗಳ? ನಮ್ಮ ದೇಶದ ಯುವ ಶಕ್ತಿ ಕಾಕ್ರೋಚ್ಗಳ?
ಭಾರತದ ಯುವಕರು ಜನಜಿಗಳು ಸೋಮಾರಿಗಳು ಅಲ್ಲ. ನಮ್ಮ ದೇಶದ ಯುವ ಶಕ್ತಿ ಪ್ರತಿಭಾವಂತರು, ಎಲ್ಲ ರೀತಿಯಲ್ಲೂ ಕೂಡ ಸಾಮರ್ಥ್ಯವನ್ನು ಹೊಂದಿರುವಂಥವರು. ಹಾಗಾಗಿ ಯಾರೋ 4 ಜನ ದೇಶದ ಹೊರಗೆ ಕೂತಂಥವರು ಭಾರತದ ಯುವ ಶಕ್ತಿಯನ್ನ ನೀವು ಕಾಕ್ರೋಚ್ಗಳು, ನಿಮಗೆ ಕೆಲಸ ಇಲ್ಲ, ನೀವು ಲೇಜಿ ಅಂತ ಅಂದಾಗ ಅದನ್ನ ಸ್ವೀಕಾರ ಮಾಡೋದಕ್ಕೆ ಆಗಲ್ಲ. ಅಂಡ್ ಆ ವಿದೇಶದಲ್ಲಿ ಕೂತಂಥವರಿಗೆ ನಮ್ಮ ದೇಶದ ಜನಜಿಗಳನ್ನ ಕಾಕ್ರೋಚ್ ತರ ನೋಡುವಂತ ಹಕ್ಕು ಕೂಡ ಇಲ್ಲ. ಅಂಡ್ ಅದಕ್ಕೆ ನಾವು ಯಾಕೆ ಅವಕಾಶವನ್ನು ಮಾಡಿಕೊಡಬೇಕು? ಭಾರತದ ಯುವ ಶಕ್ತಿ ಈ ದೇಶದ ಭವಿಷ್ಯವನ್ನು ನಿರ್ಮಿಸುವಂತಹ ಅತೀ ದೊಡ್ಡ ಶಕ್ತಿ. ಇದು ದೇಶದ ಗ್ರೋತ್ ಎಂಜಿನ್, ಇನೋವೇಷನ್ ಪವರ್. ಹಾಗಾಗಿ ನಮ್ಮ ಪ್ರಕಾರ ಭಾರತದ ಯುವ ಶಕ್ತಿಯನ್ನ ಕಾಕ್ರೋಚ್ ಅಂತ ಕರೆಯುವಂಥದ್ದು ಅಥವಾ ಕಾಕ್ರೋಚ್ ರೀತಿಯಲ್ಲಿ ಚಿತ್ರಿಸುವಂಥದ್ದು ಅದು ಭಾರತದ ಯುವ ಶಕ್ತಿಗೆ ಮಾಡುವಂಥ ಅವಮಾನ. ಅದನ್ನ ಸ್ವೀಕಾರ ಮಾಡೋದಕ್ಕೆ ಆಗಲ್ಲ. ಇದರ ಬಗ್ಗೆ ಯುವ ಶಕ್ತಿ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.